ನೋಡ್ರಿ, ಒಂದು ಕಾನೂನು ಪ್ರಕಾರ ಅವ್ರ ಚೌಕಟ್ಟ ಅವ್ರ ವ್ಯಾಪ್ತಿ ಮಿತಿಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಏನು ಮಾಡಿದ್ರೆ ಈ ಒಂದು ಯಾವ ಉದ್ದೇಶಕ್ಕೆ ರೈಡ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಇಲಾಖೆಯವರು ಮಾಡೋಂಥ ಕೆಲಸ. ಅದು ಬಿಟ್ಟು ಹಿಟ್ ಅಂಡ್ ರನ್ ಅನ್ನೋ ರೀತಿಯಲ್ಲಿ ಅಡ್ವಾನ್ಸ್ ಆಗಿ ನಾವು ಸ್ಟೇಟ್ಮೆಂಟ್ ಕೊಡೋ ಮೂಲಕ ಈ ರೀತಿಯ ನಮ್ಮ ಜನರ ಒಂದು ಚಿಂತನೆಯನ್ನು ಬೇರೆ ದಿಕ್ಕಿನಲ್ಲಿ ಡೈವರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಜನ ಇವತ್ತು ಪ್ರಬುದ್ಧರಿದ್ದಾರೆ. ಯಾವ್ದು ಸತ್ಯ ಅದು ಅಸತ್ಯ ಅನ್ನೋದು ಚಿಂತನೆ ಮಾಡೋಂಥ ಶಕ್ತಿ ನಮ್ಮ ನಾಡಿನ ಜನರಿಗೆ ಗೊತ್ತಿದೆ. ಹಾಗಾಗಿ ಯಾವ ಕಾನೂನು ಚೌಕಟ್ಟಿನಲ್ಲಿ ಅವರೇನು ಅವ್ರ ಕಾರ್ಯ ನೋಡಿ, ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಇನ್ಕಮ್ ಟ್ಯಾಕ್ಸ್ ದಾಳಿಗೂ ಭಾರತೀಯ ಜನತಾ ಪಕ್ಷಕ್ಕೂ ಯಾವುದೇ ರೀತಿ ಸಂಬಂಧ ಇರೋದಕ್ಕೆ ಸಾಧ್ಯ ಇಲ್ಲ. ತಮಗೆ ಗೊತ್ತಿದೆ, ಚುನಾವಣಾ ಆಯೋಗ ಇರ್ಬೋದು, ಒಂದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲವೂ ಕೂಡ ಒಂದು ಸ್ವಾಯತ್ತ ಸಂಸ್ಥೆ, ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಏನು ಯಾವುದೇ ರೀತಿಯ ಒಂದು ಹೆಚ್ಚು ಕಮ್ಮಿ ಆಗಬಾರ್ದು, ಹಣದ ದುರುಪಯೋಗ ಆಗಬಾರ್ದು, ಆಡಳಿತದ ಒಂದು ದುರುಪಯೋಗ ಆಗಬಾರ್ದು ಅಂತೇಳಿ ಚುನಾವಣಾ ಆಯೋಗ ಇರ್ಬೋದು ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರ್ಬೋದು ತಮ್ಮದೇ ಆದಂಥ ಕೆಲಸವನ್ನು ಸ್ವತಂತ್ರವಾಗಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಭಾರತೀಯ ಜನತಾ ಪಕ್ಷದ ಯಾವುದೋ ಪಾತ್ರ ಇಲ್ಲ.